ರಾಮೋ ರಾಜಮಣಿಃ ಸದಾ ವಿಜಯತೆ ರಾಮಂ ರಮೇಶಂ ಭಜೆ ರಾಮೇಣಾಭಿಹತಾ ನಿಶಾಚರಚಮೂಃ ರಾಮಾಯ ತಸ್ಮೈ ನಮಃ ರಾಮಾನ್ನಾಸ್ತಿ ಪರಾಯಣಂ ಪರತರಂ ರಾಮಸ್ಯ ದಾಸೋಸ್ಮ್ಯಹಂ ರಾಮೇ ಚಿತ್ತಲಯ ಸದಾ ಭವತು ಮೇ ಭೋ ರಾಮ ಮಾಮುದ್ಧರ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ನಾಥಾಯ ರಘುನಾಥಾಯ ಸೀತಾಯಾಃ ಪತಯೇ ನಮಃ. ಸೀತಾಪತಿಯಾದಂತಹ ಶ್ರೀರಾಮಚಂದ್ರ ಸ್ವಾಮಿ ಒಂಟಿಮೆಟ್ಟು ಅನ್ನುವಂತಹ ದಿವ್ಯವಾದಂತಹ ಕ್ಷೇತ್ರದಲ್ಲಿ ಲಕ್ಷ್ಮಣ ಸಹಿತನಾಗಿ ಸೀತಾ ಸಮೇತನಾಗಿ ನೆಲೆಸಿ ಭಕ್ತಕೋಟಿಯನ್ನು ಅನುಗ್ರಹಿಸುತ್ತಾ ಅನೇಕ ಭಕ್ತರಲ್ಲಿ ವಿಶೇಷವಾದ ಉತ್ಸಾಹವನ್ನು ತುಂಬುತ್ತಾ ತನ್ನ ಇರುವಿಕೆಯನ್ನು ಅನೇಕ ಬಾರಿ ಜಗತ್ತಿಗೆ ತೋರಿಸಿಕೊಟ್ಟಿರತಕ್ಕಂಥದ್ದು. ಅಂತಹ ಆ ಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಇಂದು ನಾವೆಲ್ಲರೂ ಕೂಡ ರಥೋತ್ಸವ ಕಾರ್ಯಕ್ರಮವನ್ನು ನೋಡುವ ಭಾಗ್ಯವನ್ನು ಪಡೆದುಕೊಂಡಿದ್ದೇವೆ. ಅತ್ಯಂತ ಸುಂದರವಾದ ರೀತಿಯಲ್ಲಿ ರಥವನ್ನು ಸಿದ್ಧಪಡಿಸಿದ್ದಾರೆ. ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ಈ ದೇಗುಲದ ಜೀರ್ಣೋದ್ಧಾರವನ್ನು ಮಾಡಿರ್ತಕ್ಕಂಥವರು ವಾಸುದಾಸ ಸ್ವಾಮಿ ಅನ್ನತಕ್ಕಂಥವರು, ವಾವಿಲಕೋಲ ಸುಬ್ಬಾರಾವ್ ಅನ್ನುವಂಥವರು. ಆ ವಾವಿಲಕೋಲ ಸುಬ್ಬಾರಾವ್ ಅನ್ನುವಲ್ಲಿ ವಾವಿಲಲ್ಲಿರುವಂತಹ ವಾ, ಸುಬ್ಬಾರಾವಲ್ಲಿರುವಂತಹ ಸು, ಈ ಎರಡೂ ಸೇರಿಸಿ ವಾಸು ದಾಸ, ಆ ಭಗವಂತನಿಗೆ ದಾಸರಾಗಿ ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ವಾಸುದಾಸ ಸ್ವಾಮಿ ಅಂತ. ಅವರು ಆ ಸ್ವಾಮಿಯ ವಿಶೇಷವಾದಂತಹ ಭಕ್ತರು ಅನೇಕ ವಿಧವಾದಂತಹ ಪೂಜೆಗಳನ್ನು ಸಲ್ಲಿಸಿ 24,000 ಶ್ಲೋಕಗಳಿಗೂ ಕೂಡ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಮಂದಾರ ಅನ್ನತಕ್ಕಂತಹ ವ್ಯಾಖ್ಯಾನ ಆ ಸ್ವಾಮಿಯ ವಿಶೇಷವಾಗಿರತಕ್ಕಂತಹ ಕೃಪೆಗೆ ಪಾತ್ರರಾಗಿರ್ತಕ್ಕಂಥವರು. ಒಂಟಿ ಮೆಟ್ಟಿನಲ್ಲಿ ನೆಲೆಸಿದಂತಹ ಆ ಸ್ವಾಮಿ ಅನೇಕ ಜನರಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಅತ್ಯಂತ ವೈಭವದಿಂದ ಭಗವಂತನ ರಾಮಾಭ್ಯುದಯ ಅನ್ನುವಂತಹ ಗ್ರಂಥವನ್ನು ಅಯ್ಯಲ ರಾಜು ರಾಮಭದ್ರ ಅನ್ನತಕ್ಕಂಥವರು ಬರೆದಿರತಕ್ಕಂಥವರು. ಅವರಲ್ಲಿಯೂ ಕೂಡ ವಿಶೇಷವಾದಂತಹ ಅನುಗ್ರಹವನ್ನು ಭಗವಂತ ಮಾಡಿದ್ದಾನೆ. ಪೋತನ ಭಾಗವತ ಅನ್ನುವಂಥದ್ದು ಲೋಕದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ಪೋತನ ಅಮಾತ್ಯರು ಭಾಗವತವನ್ನು ತೆಲುಗಿನಲ್ಲಿ ಆಂಧ್ರೀಕರಿಸಿ, ಅಂದರೆ ತೆಲುಗಿನಲ್ಲಿ ಬರೆದು ಅದನ್ನು ಈ ಒಂಟಿಮೆಟ್ಟದಲ್ಲಿರತಕ್ಕಂತಹ ಶ್ರೀರಾಮಭದ್ರನಿಗೆ ಸಮರ್ಪಣೆ ಮಾಡಿರತಕ್ಕಂತಹದ್ದು. ಅದಕ್ಕಾಗಿ ಜಯ ವಿಜಯರ ಹತ್ತಿರದಲ್ಲಿ ಇವರ ಮೂರ್ತಿಯು ಕೂಡ ಇರುವಂತಹದ್ದಾಗಿದೆ. ಅಷ್ಟೇ ಅಲ್ಲ, ಮಾಲಕುಲಕ್ಕೆ ಸಂಬಂಧಪಟ್ಟಂತಹ ಒಬ್ಬನ್ನ ಅನ್ನತಕ್ಕಂತಹವನನ್ನು ಕೂಡ ಅನುಗ್ರಹಿಸಿದ್ದಾರೆ. ಅದಕ್ಕಾಗಿ ಅವನ ಸ್ತಂಭವು ಕೂಡ ಅಲ್ಲಿರುವಂತಹದ್ದಾಗಿದೆ. ಅಷ್ಟೇ ಅಲ್ಲ, ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಇಮಾಮ್ ಅನ್ನತಕ್ಕಂತಹ ವ್ಯಕ್ತಿಗೂ ಕೂಡ ದರ್ಶನವನ್ನು ನೀಡಿರ್ತಕ್ಕಂತಹದ್ದು. ಅವನಿಗೆ ಸಂಬಂಧಪಟ್ಟಂತಹ ಬಾವಿಯನ್ನು ಕೂಡ ನಾವು ನೋಡಬಹುದು. ಹೀಗೆ ಜಾತಿ ಭೇದಗಳೇನೂ ಇಲ್ಲದಂತೆಯೇ ಎಲ್ಲರಲ್ಲಿಯೂ ಕೂಡ ವಿಶೇಷವಾದ ಅನುಗ್ರಹವನ್ನು ಮಾಡಿದಂತಹ ಸ್ವಾಮಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವವಾಗಿರ್ತಕ್ಕಂತಹ ಕೋದಂಡರಾಮಸ್ವಾಮಿ. ಇಂತಹ ಆ ಸ್ವಾಮಿಯ ದಿವ್ಯವಾದಂತಹ ವಿಚಾರಗಳಿಂದ ಕೂಡಿದಂತಹ ಒಂಟಿಮಿಟ್ಟ ರಘುವೀರ ಶತಕ ಅನ್ನತಕ್ಕಂತಹ ಗ್ರಂಥ ಅದ್ಭುತವಾಗಿ ಪ್ರಸಿದ್ಧಿಯನ್ನು ಪಡೆದಿರುವಂತಹದ್ದು. ಅಯ್ಯಲ ರಾಜು ಆದಂತಹ ತ್ರಿಪುರಾಂತಕ ಕವಿ ಬರೆದಿರತಕ್ಕಂತಹ ಗ್ರಂಥ ಅದಾಗಿದೆ. ಈ ರೀತಿಯಾಗಿ ಸ್ವಾಮಿಯ ವಿಶೇಷವಾದ ವಿಚಾರಗಳನ್ನು ಎಲ್ಲವನ್ನು ಕೂಡ ಲೋಕಕ್ಕೆ ಸಾರಿ ಹೇಳುತ್ತಾ ಭಕ್ತರು ತಮ್ಮ ಭಕ್ತಿಯನ್ನು ಆ ಭಗವಂತನಲ್ಲಿ ತೋರಿದ್ದಾರೆ. ಅವರವರ ಭಕ್ತಿಗೆ ಅನುಗುಣವಾಗಿ ಅವರು ಇಂದಿಗೂ ಕೂಡ ಯಶಸ್ಕಾಯರಾಗಿ ಲೋಕದಲ್ಲಿ ಇರತಕ್ಕಂಥವರಾಗಿದ್ದಾರೆ. ಅಂತಹ ಕರುಣಾಪೂರ್ಣವಾದಂತಹ ದೃಷ್ಟಿಯುಳ್ಳ ಆ ಭಗವಂತನ ರಥೋತ್ಸವ ಕಾರ್ಯಕ್ರಮ ನಾವೆಲ್ಲರೂ ಕೂಡ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ರಥಸ್ಥನಾದಂತಹ ಆ ಭಗವಂತನನ್ನು, ಕೇಶವನನ್ನು, ಶ್ರೀರಾಮಚಂದ್ರನನ್ನು ನೋಡಿದ್ದು ಅಂತಾದರೆ ಪುನರ್ಜನ್ಮ ಅನ್ನುವಂತಹದ್ದಿರುವುದಿಲ್ಲ.
ಹಾಗಾಗಿ ಮೋಕ್ಷವನ್ನು ನೀಡತಕ್ಕಂತಹ ಸಾಧನ ರೂಪವಾದಂತಹ ಈ ರಥೋತ್ಸವ ಕಾರ್ಯಕ್ರಮದ ವೀಕ್ಷಣೆ ನಮ್ಮೆಲ್ಲರಿಗೆ ಆನಂದವನ್ನು ಉಂಟು ಮಾಡುವಂತಹದ್ದಾಗ್ತಾ ಇದೆ. ನಾವೆಲ್ಲರೂ ಕೂಡ ಈ ಉತ್ಸವದಲ್ಲಿ ಪಾಲ್ಗೊಂಡು ಶ್ರೀರಾಮಚಂದ್ರ ಪ್ರಭುವಿನ ಕೃಪೆಗೆ ಪಾತ್ರರಾಗೋಣ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಲೋಕಾಭಿರಾಮನಾದಂತಹ ಶ್ರೀರಾಮಚಂದ್ರನನ್ನ ಮೇಲಿಂದ ಮೇಲೆ ನಮಿಸುತ್ತಾ ಇದೋ ವೈಭವೋಪೇತವಾಗಿ ನಡೀತಾ ಇರತಕ್ಕಂತಹ ಈ ಒಂಟಿಮೆಟ್ಟು ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವದ ಅಂಗವಾಗಿ ನಡೀತಾ ಇರತಕ್ಕಂತಹ ರಥೋತ್ಸವ ಕಾರ್ಯಕ್ರಮವನ್ನು ವೀಕ್ಷಿಸಿ ನಾವೆಲ್ಲರೂ ಧನ್ಯರಾಗ್ತಾ ಇದ್ದೇವೆ. ರಥ ಬಹಳ ಅದ್ಭುತವಾದ ರೀತಿಯಲ್ಲಿ ಬರುತ್ತಾ ಇರುವಂತಹದ್ದಾಗಿದೆ. ಆ ರಥದಲ್ಲಿ ಕುಳಿತಂತಹ ಆ ಭಗವಂತನನ್ನು ನಾವೆಲ್ಲರೂ ಕೂಡ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ನಡೆದು ಬಾರಯ್ಯ ಭವ ಕಡಲಿಗೆ ಕುಂಭ ಸಂಭವ, ಸಡಗರದಲ್ಲಿ ಮೆಲ್ಲಡಿಯ ನಿಡುತ್ತ ಬೇಗ, ಎಡಬಲದಲ್ಲಿ ನಿನ್ನ ಮಡದಿ ಎರಡು ಗುಡಿ, ತಡಮಾಡೆದೆ ಬಾ ಮುಡಸಕ ವೆಂಕಟರಮಣ ಎಂಬುದಾಗಿ ನಡೆದು ಬಾರಯ್ಯ ಎಂಬುದಾಗಿ ಗೋಪಾಲದಾಸರು ಆ ಭಗವಂತನನ್ನು ವೆಂಕಟೇಶ್ವರ ಸ್ವಾಮಿಯನ್ನು ಕರೀತಾ ಇದ್ದಾರೆ. ಭಕ್ತರಾದ ನಾವೆಲ್ಲರೂ ಕೂಡ ಕೋದಂಡರಾಮಸ್ವಾಮಿಯನ್ನು ಸೀತಾ ಸಮೇತನಾಗಿರ್ತಕ್ಕಂಥವನನ್ನು ಆಹ್ವಾನಿಸ್ತಾ ಇದ್ದೇವೆ. ಅತ್ಯಂತ ಬೇಗವಾಗಿ ಬಾ, ಬಂದು ನಮ್ಮೆಲ್ಲರ ಮನಸ್ಸಿಗೆ ಮುದವನ್ನು ನೀಡು ಎಂಬುದಾಗಿ ಆ ಸ್ವಾಮಿಯ ಆಗಮನವನ್ನು ನೋಡ್ತಾ ಇದ್ದಂತೆಯೇ ನಮ್ಮೆಲ್ಲರಲ್ಲಿಯೂ ಕೂಡ ಹೊಸದಾದ ಉತ್ಸಾಹ ಅನ್ನುವಂಥದ್ದು ಬರ್ತಾ ಇದೆ. ಕ್ಲೇಶ ಫಲೇನ ಹಿ ಪುನರ್ನವತಾಂ ವಿಧತ್ತೆ ಅಂತ ಶಾಸ್ತ್ರದಲ್ಲಿ ಮಾತಿದೆ. ನಾವು ಎಷ್ಟೇ ಕಷ್ಟಪಟ್ಟರೂ ಕೂಡ ಆ ಕಷ್ಟಕ್ಕೆ ಸರಿಯಾದಂತಹ ಫಲ ಬಂದುಬಿಡ್ತು ಅಂತಾದರೆ ಪಟ್ಟ ಕಷ್ಟಗಳನ್ನೆಲ್ಲವನ್ನು ಕೂಡ ಮರೆತು ಬಿಡುತ್ತೇವಂತೆ. ಹಾಗೆ ಈ ಭಗವಂತನ ರಥೋತ್ಸವ ಕಾರ್ಯಕ್ರಮಕ್ಕೆಂದು ಬಹಳ ಪ್ರಯತ್ನಪೂರ್ವಕವಾಗಿ ಬಂದಿರತಕ್ಕಂತಹದ್ದು. ಆ ಎಲ್ಲ ಕಷ್ಟಗಳನ್ನು ಕೂಡ ಈ ರಥವನ್ನು ಎಳೆದ ಕ್ಷಣದಲ್ಲಿ ರಥ ಸ್ವಲ್ಪ ತಾನು ಮುಂದೆ ಬರ್ತಾ ಇದ್ದಂತೆಯೇ ಭಕ್ತರ ಆ ಎಲ್ಲ ಕಷ್ಟಗಳು ಪೂರ್ವದಲ್ಲಿರತಕ್ಕಂತಹ ಕಷ್ಟಗಳು ಎಲ್ಲವೂ ಕೂಡ ದೂರವಾದಂತಹದ್ದಾಗಿ ಅವರಲ್ಲಿ ಹೊಸದಾದ ಉತ್ತೇಜನವನ್ನು, ಹೊಸದಾದ ಉತ್ಸಾಹವನ್ನು ಉಂಟು ಮಾಡುತ್ತಾ ಈ ರಥೋತ್ಸವ ಕಾರ್ಯಕ್ರಮ ಮುಂದುವರಿತಾ ಇರುವಂತಹದ್ದಾಗಿದೆ. ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ಭಾಗ್ಯವನ್ನು ಇಂದು ನಾವೆಲ್ಲರೂ ಕೂಡ ಪಡೆದುಕೊಂಡಿದ್ದೇವೆ. ಜಗದೊಡೆಯನ ಕೋದಂಡರಾಮಸ್ವಾಮಿಯ, ಲಕ್ಷ್ಮಣಸ್ವಾಮಿಯ, ಸೀತಾದೇವಿಯ ಪರಮಾನುಗ್ರಹ, ಹನುಮಂತದೇವರ ಪರಮಾನುಗ್ರಹ ನಮ್ಮೆಲ್ಲರ ಮೇಲೆ ಸರ್ವದಾ ಹೀಗೆ ಇರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂಥವನು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವ, ಮರ್ಯಾದಾ ಪುರುಷೋತ್ತಮ, ಮಾನವ ಜೀವನವನ್ನು ಹೇಗೆ ನಡೆಸಬೇಕು ಎಂಬುದಾಗಿ ನಡೆದು ತೋರಿಸಿಕೊಟ್ಟಂತಹ ಮಹಾನುಭಾವ ಅಂತಹ ಆ ಸ್ವಾಮಿಯ, ಮರ್ಯಾದಾ ಪುರುಷೋತ್ತಮನ ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವದಲ್ಲಿ ರಥೋತ್ಸವ ಕಾರ್ಯಕ್ರಮ. ಇಂತಹ ರಥೋತ್ಸವ ಕಾರ್ಯಕ್ರಮದ ವೈಭವೋಪೇತವಾದಂತಹ ದೃಶ್ಯಾವಳಿಗಳನ್ನೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯ ಸೌಹಾರ್ದತೆಯಿಂದ ಈ ಭಾಗ್ಯವನ್ನು ನಮ್ಮದಾಗಿಸಿಕೊಂಡಿದ್ದೇವೆ. ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡುತ್ತಾ ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ರಥವನ್ನು ಎಳಿತಾ ಇದ್ದಾರೆ. ವೀಕ್ಷಿಸಿ ಕೃತಕೃತ್ಯರಾಗೋಣ. ರಾಮಭದ್ರ ರಘುವೀರ ರವಿವಂಶ ತಿಲಕ, ನೀ ನಾಮಮೇ ಕಾಮಧೇನುವು ನಮೋ ನಮೋ. ರಾಮಭದ್ರ ರಘುವೀರ ರವಿವಂಶ ತಿಲಕ, ನೀ ನಾಮಮೇ ಕಾಮಧೇನುವು ನಮೋ 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 ನಮೋ. ಕೌಸಲ್ಯಾನಂದವರ್ಧನ
ಘನ ದಶರಥ ಸುತ ಭಾಸುರಯಜ್ಞ ರಕ್ಷಕ ಭರತಾಗ್ರಜ ಕೌಸಲ್ಯಾನಂದವರ್ಧನ ಘನ ದಶರಥ ಸುತ ಭಾಸುರಯಜ್ಞ ರಕ್ಷಕ ಭರತಾಗ್ರಜ ರಾಸಿಕೆಕ್ಕು ಕೋದಂಡ ರಚನ ವಿದ್ಯಾಗುರುವ ರಾಸಿಕೆಕ್ಕು ಕೋದಂಡ ರಚನ ವಿದ್ಯಾಗುರುವ ವಾಸಿತೋ ಸುರಲು ನೀನು ವಡಿಮೆಚ್ಚೇರಯ್ಯ ರಾಮಭದ್ರ ರಘುವೀರ ರವಿವಂಶ ತಿಲಕ ನೀ ನಾಮ ಮೇ ಕಾಮಧೇನುವು ನಮೋ 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 ನಮೋ. ಮಾರೀಚ ಸುಬಾಹುಮತ್ತನ ತಾಟಕಾಂತಕ ದಾರುಣ ವೀರಶೇಖರ ಧರ್ಮಪಾಲಕ ಮಾರೀಚ ಸುಬಾಹುಮತ್ತನ ತಾಟಕಾಂತಕ ದಾರುಣ ವೀರಶೇಖರ ಧರ್ಮಪಾಲಕ ಕಾರುಣ್ಯ ರತ್ನಾಕರ ಕಾಕಾಸುರವರದ ಕಾರುಣ್ಯ ರತ್ನಾಕರ ಕಾಕಾಸುರವರದ ಸಾರೆಗೂ ವೇದ ವಿದುಲು ಜಯವೆಟ್ಟೇರಯ್ಯ ರಾಮಭದ್ರ ರಘುವೀರ ರವಿವಂಶ ತಿಲಕ ನೀ ನಾಮ ಮೇ ಕಾಮಧೇನುವು ನಮೋ 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 ನಮೋ. ಸೀತಾರಮಣ ರಾಜಶೇಖರ ಶಿರೋಮಣಿ ಭೂತಲಪುಟ ಅಯೋಧ್ಯಾಪುರ ನಿಲಯ ಸೀತಾರಮಣ ರಾಜಶೇಖರ ಶಿರೋಮಣಿ ಭೂತಲಪುಟ ಅಯೋಧ್ಯಾಪುರ ನಿಲಯ ಈತಲ ಶ್ರೀ ವೆಂಕಟಾದ್ರಿ ನಿರವೈನ ರಾಘವ ಈತಲ ಶ್ರೀ ವೆಂಕಟಾದ್ರಿ ನಿರವೈನ ರಾಘವ ಘಾತನಿ ಪ್ರತಾಪಮೆಲ್ಲ ಕಡು ನಿಂಡೇನಯ್ಯ ರಾಮಭದ್ರ ರಘುವೀರ ರವಿವಂಶ ತಿಲಕ ನೀ ನಾಮ ಮೇ ಕಾಮಧೇನುವು ನಮೋ 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 ನಮೋ. ರಾಮಭದ್ರ ರಘುವೀರ ರಘುವಂಶ ತಿಲಕ ಎಂಬುದಾಗಿ ಆ ಭಗವಂತನನ್ನು ವರ್ಣಿಸುತ್ತಾ ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ವೈಭವದಿಂದ ಭಕ್ತರು ನೆರವೇರಿಸಿಕೊಡುತ್ತಿದ್ದಾರೆ. ಬಹಳ ಎತ್ತರವಾಗಿರತಕ್ಕಂತಹ ರಥ, ಆ ರಥವನ್ನು ನಾವು ನೋಡ್ತಾ ಇದ್ದೇವೆ. ಬಹಳ ಎತ್ತರವಾಗಿ ದೊಡ್ಡ ದೊಡ್ಡ ಚಕ್ರಗಳಿಂದ ಕೂಡಿರತಕ್ಕಂತಹದ್ದು. ಅನೇಕ ಭಕ್ತರ ಸಹಾಯದಿಂದ ಮಾತ್ರ ಎಳೆಯಲಿಕ್ಕೆ ಸಾಧ್ಯವಾಗಿರತಕ್ಕಂತಹ ರಥ. ಇಂತಹ ರಥವನ್ನು ಅಧಿರೋಹಿಸಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವವಾಗಿರತಕ್ಕಂತಹ ಕೋದಂಡರಾಮಸ್ವಾಮಿ ನಮ್ಮೆಲ್ಲರನ್ನು ಅನುಗ್ರಹಿಸ್ತಾ ಇರುವಂತಹದ್ದು. ಇಂತಹ ಅದ್ಭುತವಾದಂತಹ ದೃಶ್ಯವನ್ನು ನೋಡುವ ಭಾಗ್ಯ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಭಗವಂತನ ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವವಾಗಿರತಕ್ಕಂತಹ ನಮ್ಮೆಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡತಕ್ಕಂತಹ ನಮ್ಮೆಲ್ಲರಲ್ಲಿಯೂ ಕೂಡ ಅತ್ಯಂತ ಉತ್ಸಾಹವನ್ನು ಹೆಚ್ಚು ಮಾಡುವಂತಹ ಕೋದಂಡರಾಮಸ್ವಾಮಿ ಇದೋ ರಥಾಧಿರೂಢನಾಗಿ ನಮ್ಮೆಲ್ಲರಿಗೆ ದರ್ಶನ ಭಾಗ್ಯವನ್ನು ನೀಡ್ತಾ ಇದ್ದಾನೆ. ಅಂತಹ ಆ ಸ್ವಾಮಿಯ ದರ್ಶನವನ್ನು ಪಡೆದುಕೊಳ್ಳುತ್ತಾ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರತಕ್ಕಂತಹ ಭಕ್ತರ ಸೇವೆಗಳನ್ನು ಕೂಡ ವೀಕ್ಷಿಸುತ್ತಾ ಕೋಲಾಟವನ್ನು ಆಡ್ತಾ ಇದ್ದಾರೆ.
ಸಣ್ಣ ಸಣ್ಣ ಮಕ್ಕಳು, ಮಹಿಳೆಯರು, ಪುರುಷರು ಎಲ್ಲರೂ ಕೂಡ ಅದ್ಭುತವಾದ ರೀತಿಯಲ್ಲಿ ರಥೋತ್ಸವ ಕಾರ್ಯಕ್ರಮ ಸಂದರ್ಭದಲ್ಲಿ ಅತ್ಯಂತ ಆನಂದದಿಂದ ತಮ್ಮ ಕಲೆಗಳ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಆ ಸ್ವಾಮಿಗೆ ತನ್ಮುಖಾಂತರ ಷೋಡಶ ಕಲಾನಿಧಿಯಾದಂತಹ ಸ್ವಾಮಿಗೆ ತಮ್ಮಲ್ಲಿರುವಂತಹ ಕಲೆಗಳನ್ನು ಪ್ರದರ್ಶಿಸುತ್ತಾ ಸೇವಾರೂಪದಲ್ಲಿ ಸಮರ್ಪಣೆ ಮಾಡ್ತಾ ಇರುವಂತಹ ಒಂದು ದೃಶ್ಯ. ಇಂತಹ ಅದ್ಭುತವಾಗಿರತಕ್ಕಂತಹ ಉತ್ಸವ ನಮ್ಮೆಲ್ಲರಿಗೆ ಆನಂದವನ್ನು ಉಂಟು ಮಾಡ್ತಾ ಇರುವಂತಹ ಉತ್ಸವ ರಥೋತ್ಸವ ಕಾರ್ಯಕ್ರಮವಾಗಿದೆ. ಬ್ರಹ್ಮೋತ್ಸವದ ಅಂಗವಾಗಿ ನಡೆಸ್ತಾ ಇರತಕ್ಕಂತಹ ಉತ್ಸವ. ಇಂತಹ ರಥೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಆ ಭಗವಂತನನ್ನು ವೀಕ್ಷಿಸುತ್ತಾ ಆ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗುತ್ತಾ ಉತ್ಸವದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ. ಸ್ವಾಮಿಯ ಸೇವೆಯಲ್ಲಿ ನಿರತರಾದಂತಹ ದೇಶದ ನಾನಾ ಮೂಲೆಗಳಿಂದ ಬಂದಂತಹ ಭಕ್ತರನ್ನು ನಾವು ನೋಡ್ತಾ ಇದ್ದೇವೆ. ಸತಾಂ ಸದ್ಭಿಸ್ಸಂಗ ಕಥಮಪಿ ಪುಣ್ಯೇನ ಭವತಿ. ಆ ಭಗವಂತನ ಪರಮಾನುಗ್ರಹದಿಂದ ಇಂದು ಸಜ್ಜನರ ಸಮಾಗಮ ಅನ್ನುವಂತಹದ್ದು ಈ ದಿವ್ಯವಾದಂತಹ ಒಂಟಿಮೆಟ್ಟು ಅನ್ನುವಂತಹ ಕ್ಷೇತ್ರದಲ್ಲಾದಂತಹದ್ದಾಗಿದೆ. ಇಂತಹ ಭಕ್ತರ ಪಾದದ ಧೂಳಿಯನ್ನು ನೋಡಲಿಕ್ಕೆ ಬಂದದ್ದು ನಾನು, ನಿನ್ನ ದರ್ಶನಕ್ಕೆ ಬಂದವನು ನಾನಲ್ಲ ಎಂಬುದಾಗಿ ದಾಸರು ಆ ಭಗವಂತನಲ್ಲಿ ತಿಳಿಸುತ್ತಾರಂತೆ. ಅಂತಹ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಸಂದರ್ಭ ಇದು ರಥೋತ್ಸವ ಕಾರ್ಯಕ್ರಮದ ಸಂದರ್ಭವಾಗಿದೆ. ಇಂತಹ ರಥೋತ್ಸವ ಕಾರ್ಯಕ್ರಮದಲ್ಲಿ ರಥಾಧಿರೂಢರಾಗಿರ್ತಕ್ಕಂತಹ ಸೇವಕರು, ಭಗವಂತನ ಸೇವಕರು ಕೆಂಪು ಬಾವುಟ ಹಾಗೂ ಹಸಿರು ಬಣ್ಣದ ಬಾವುಟವನ್ನು ಹಿಡಿದಿದ್ದಾರೆ. ಯಾವಾಗ ಹಸಿರು ಬಣ್ಣದ ಬಾವುಟವನ್ನು ತೋರಿಸುತ್ತಾರೋ ಆಗ ರಥವನ್ನು ಭಕ್ತರು ಭಕ್ತಿಯಿಂದ ಎಳೆಯತಕ್ಕಂಥದ್ದು. ಯಾವಾಗ ಕೆಂಪು ಬಾವುಟವನ್ನು ತೋರಿಸುತ್ತಾರೋ ಆಗ ಎಳೆಯುವುದರಿಂದ ನಿಲ್ಲಿಸಿ ಆ ಭಗವಂತನ ದಿವ್ಯವಾದಂತಹ ಲೀಲೆಗಳನ್ನು ಚಿಂತಿಸುವ ಕಾರ್ಯವನ್ನು ಮಾಡ್ತಾರೆ. ನೀರಾಜನಾದಿಗಳನ್ನು ನೀಡುವಂತಹ ಕಾರ್ಯವನ್ನು ಮಾಡ್ತಾರೆ. ಹೀಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಜಗದೊಡೆಯನ ರಥೋತ್ಸವ ಕಾರ್ಯಕ್ರಮ ಅನ್ನುವಂತಹದ್ದು ಆಚರಿಸಲ್ಪಡ್ತಾ ಇದೆ. ಅದನ್ನು ನೋಡುವ ಭಾಗ್ಯವನ್ನು ನಾವೆಲ್ಲರೂ ಕೂಡ ಪಡೆದುಕೊಂಡಿದ್ದೇವೆ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯ ಸೌಹಾರ್ದತೆಯಿಂದ. ಇಂತಹ ಉತ್ಸವ ಶ್ರೇಷ್ಠವಾಗಿರ್ತಕ್ಕಂತಹ ಸವ ಅಂದರೆ ಯಜ್ಞ, ಉತುಸವ ಶ್ರೇಷ್ಠವಾದಂತಹ ಯಜ್ಞ, ಭಗವಂತನ ದಿವ್ಯವಾದ ಲೀಲೆಗಳನ್ನು ತಿಳಿದುಕೊಳ್ಳುವಂತಹ ಒಂದು ಹಬ್ಬ ಇದಾಗಿದೆ. ಇಂತಹ ಹಬ್ಬದಲ್ಲಿ ಪಾಲ್ಗೊಂಡ ನಾವೆಲ್ಲರೂ ಕೂಡ ಧನ್ಯಜೀವಿಗಳು. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರರೂಪದಲ್ಲಿದ್ದು ಚಿತ್ತಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು, ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ ಎಂಬುದಾಗಿ ತಾಯಿಯನ್ನು ವರ್ಣಿಸುತ್ತಾರೆ. ಆ ತಾಯಿಯ ದಿವ್ಯವಾದಂತಹ ಸನ್ನಿಧಾನ ಈ ರಥದಲ್ಲಿರುವಂತಹದ್ದಾಗಿದೆ. ರಥದಲ್ಲಿ ಮೇಲೆ ಇರಿಸಿದಂತಹ ಛತ್ರದಲ್ಲಿದೆ, ಆ ಕಲಶದಲ್ಲಿದೆ, ಎಲ್ಲದರಲ್ಲಿಯೂ ಕೂಡ ಆ ತಾಯಿಯೇ ಇದ್ದುಕೊಂಡು ನಮ್ಮೆಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡುತ್ತಾ ನಮ್ಮೆಲ್ಲರಿಂದಲೂ ಕೂಡ ಸಾಧನೆಯನ್ನು ಮಾಡಿಸ್ತಾ ಇದ್ದಾಳೆ ಆ ತಾಯಿ ಜಗಜ್ಜನನಿ ಸೀತಾ ಮಹಾದೇವಿ. ಅಂತಹ ಸೀತೆಯನ್ನು ನಾವೆಲ್ಲರೂ ಕೂಡ ಶ್ರೀ ಮಹಾಲಕ್ಷ್ಮಿಯನ್ನು ಸ್ಮರಿಸುತ್ತಾ ಸೌಮಿತ್ರಿಯಾಗಿರ್ತಕ್ಕಂತಹ ಸುಮಿತ್ರೆಯ ಮಗನಾದಂತಹ ಲಕ್ಷ್ಮಣಸ್ವಾಮಿಯನ್ನು ಕೂಡ ಭಜಿಸುತ್ತಾ ಹನುಮಂತ ದೇವರನ್ನು ವಿಶೇಷವಾಗಿ ಶರಣು ಹೊಂದುತ್ತಾ ನಾವೆಲ್ಲರೂ ಧನ್ಯರಾಗೋಣ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಆ ಸ್ವಾಮಿಯನ್ನು ಶಿರಸಾ ನಮಿಸೋಣ. ಆ ಹನುಮಂತ ದೇವರನ್ನೇ ನಾವೆಲ್ಲರೂ ಕೂಡ ಶರಣು ಹೊಂದೋಣ. ಎಲ್ಲದಕ್ಕೂ ಕೂಡ ಮುಖ್ಯನಾಗಿರ್ತಕ್ಕಂಥವನು ಸ್ವಾಮಿ ಶ್ರೀರಾಮಚಂದ್ರ. ಆ ಶ್ರೀರಾಮಚಂದ್ರ ಪ್ರಭುವಿನ ಪರಮಾನುಗ್ರಹವನ್ನು ಪ್ರಾರ್ಥಿಸುತ್ತಾ ಇದು ನಾವೆಲ್ಲರೂ ಕೂಡ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದೇವೆ. ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ
ಸ್ವಾಮಿಗೆ ವಿಧ ವಿಧವಾದ ಪರಿಯಲ್ಲಿ ತಮ್ಮ ತಮ್ಮ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಭಕ್ತಿಯಿಂದ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದಾರೆ. ಜ್ಞಾನ ಭಕ್ತಿ ವೈರಾಗ್ಯವನ್ನು ನೀಡಿ ನಮ್ಮನ್ನು ಉದ್ಧರಿಸು ಎಂಬುದಾಗಿ ಆ ಭಗವಂತನಲ್ಲಿ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದಾರೆ. ಭಕ್ತರ ಈ ಎಲ್ಲ ಮಾತುಗಳಿಗೂ ಕೂಡ ಓಗೊಟ್ಟುತ್ತಾ ಆ ಸ್ವಾಮಿ ರಥಾಧಿರೂಢನಾಗಿ ಭಕ್ತರ ಸಮೀಪಕ್ಕೆ ಬರುತ್ತಿದ್ದಾನೆ. ಆ ಭಗವಂತನ ದಿವ್ಯವಾಗಿರತಕ್ಕಂತಹ ಲೀಲೆಗಳನ್ನು ನಾವೆಲ್ಲರೂ ಕೂಡ ಮೇಲಿಂದ ಮೇಲೆ ತಿಳಿದುಕೊಳ್ಳುತ್ತಾ ಧನ್ಯರಾಗೋಣ. ಹರೇ ಶ್ರೀನಿವಾಸ ರಾಮಚಂದ್ರಾಯ ನಮಃ. जय रमा हृदयेश जय चित्प्रकाश जय रमा हृदयेश जय चित्प्रकाश जय तरिगुण्डेश जय वेङ्कटेश जय तरिगुण्डेश जय वेङ्कटेश जय रमा हृदयेश जय चित्प्रकाश जय तरिगुण्डेश जय वेङ्कटेश जय रमा हृदयेश जय चित्प्रकाश जय वेङ्कटेश जय वेङ्कटेश जय वेङ्कटेश जय वेङ्कटेश. जय रजताद्रीश जय पार्वतीश जय रजताद्रीश जय पार्वतीश जय सर्वभूतेश चन्द्रसङ्काश जय रजताद्रीश जय पार्वतीश जय सर्वभूतेश चन्द्रसङ्काश जय रमा हृदयेश जय चित्प्रकाश जय तरिगुण्डेश जय वेङ्कटेश जय वेङ्कटेश जय वेङ्कटेश जय वेङ्कटेश जय वेङ्कटेश. जय निखिलाध्यक्ष जय पङ्कजाक्ष जय निखिलाध्यक्ष जय पङ्कजाक्ष जय दितिसुतशिक्ष जय भक्तरक्ष जय निखिलाध्यक्ष जय पङ्कजाक्ष जय दितिसुतशिक्ष जय भक्तरक्ष जय रमा हृदयेश जय चित्प्रकाश जय तरिगुण्डेश जय वेङ्कटेश जय वेङ्कटेश जय वेङ्कटेश जय वेङ्कटेश जय वेङ्कटेश. जय सत्यचारित्र जय फालनेत्रा जय सत्यचारित्र जय फालनेत्रा जय परमपूज्य
पवित्र जय पञ्चवक्त्रा जय सत्य चारित्र जय फालनेत्रा जय परम पवित्र जय पञ्चवक्त्रा जय रमा हृदयेश जय चित्प्रकाश जय तरिगुण्डेश जय वेङ्कटेश जय रमा हृदयेश जय चित्प्रकाश जय रमा हृदयेश जय चित्प्रकाश जय वेङ्कटेश।